ಕೆಲವೊಂದು ನಿಯಮಗಳ ಬದಲಾವಣೆ ರಾಜ್ಯದ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆಂದು ಕರ್ನಾಟಕ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು ಮ್ಯಾನ್ಯುವೆಲ್ ಸ್ಯಾವೆಂಜರ್ಸ್ಗಳಿಗೆ ಭರವಸೆ ನೀಡಿದರು. ಹೊಲ ಹೊರುವ ಪದ್ಧತಿ ನಿಷೇಧ ಹಾಗೂ ಅವರ ಪುನರ್ವಸತಿ ಕಾಯ್ದೆ 2013 ಸಮಗ್ರ ಅನುಷ್ಠಾನಕ್ಕಾಗಿ ಹೊರಟಿರುವ ರಾಜ್ಯ ಮಟ್ಟದ ಜನಜಾಗೃತಿ ಜಾಥಾವನ್ನು ಸೋಮವಾರ ಪತ್ರಕರ್ತರ ಭವನದಲ್ಲಿ ತಮಟೆ ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದ ಪ್ರಿನ್ಸಿಪಲ್ ಕಾರ್ಯದರ್ಶಿನಿಯನ್ನು ಭೇಟಿ ಮಾಡಿದ ಅಧಿಕಾರಿಗಳ ಸಭೆ ನಡೆಸಿ ಸರ್ಕಾರದಿಂದ ನಮಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡಿಸುತ್ತೇನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಆಶಯದಂತೆ ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಒತ್ತು ಕೊಡಲೇಬೇಕು. ಹೋರಾಟಗಾರರನ್ನು ಕೆಲವರು ಲಾಬಿಗಳನ್ನಾಗಿ ಮಾಡಿಕೊಳ್ಳುವುದರ ವಿರುದ್ಧ ನೀವು ಎಚ್ಚರದಿಂದಿರಬೇಕು. ಸಂಘಟಿತರಾದ ಮಾತ್ರ ಶೋಷಣೆಗಳಿಂದ ಹೊರಬರಲು ಸಾಧ್ಯ ಎಂದು ಹೇಳಿದರು. ನಿಮ್ಮಗಳ ಕುಂದುಕೊರತೆ ಸಮಸ್ಯೆಗಳು ಆಲಿಸಲು ನನಗೆ ಸರ್ಕಾರ ಅಧಿಕಾರ ಕೊಟ್ಟಿದೆ. ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಜ್ಞಾನವಂತರಾಗದಾಗ ಮಾತ್ರ ಬದುಕು ಸುಧಾರಣೆಯಾಗುತ್ತದೆ. ಇಲ್ಲವಾದರೆ ಅಂಬೇಡ್ಕರ್ ಅವರ ಆಶಯಗಳಿಗೆ ಬೆಲೆ ಇಲ್ಲದಂತಾಗುತ್ತದೆ. ಆಯೋಗದಿಂದ ಕಟ್ಟುನಿಟ್ಟಿನ ಕೆಲಸ ಮಾಡಿ ನಿಮಗೆಲ್ಲ ನ್ಯಾಯ ಕೊಡಿಸುತ್ತೇನೆ. ಕೆಳಮಟ್ಟದ ಕೆಲಸ ಮಾಡುತ್ತಿರುವ ನಿಮ್ಮಗಳ ಜೊತೆ ನಾನು ಸದಾ ಇರುತ್ತೇನೆ. ನೊಂದವರ ಪರ ನಿಂತಾಗ ಧ್ವನಿಯಲ್ಲಿಲ್ಲದವರು ಶೋಷಿತರಿಗೆ ನ್ಯಾಯ ದೊರಕಿಸಬಹುದು ಎಂದರು. ಸಫಾಯಿ ಕರ್ಮಚಾರಿ ಕಾವಲು ಸಮಿತಿಯ ಓಬಳೇಶ ಮಾತನಾಡಿ, ಮ್ಯಾನ್ಯುವೆಲ್ ಸ್ಕ್ಯಾವೆಂಜರ್ಸ್ಗಳ ಸಮಸ್ಯೆಗೆ ಪರಿಹಾರ ಕೊಡಲು ಹಿಂದಿನಿಂದಲೂ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ. ಆದರೂ ಪುನರ್ವಸತಿ ಕಲ್ಪಿಸಲು ಆಗುತ್ತಿಲ್ಲ. ಸರ್ಕಾರ 7,500 ಜನರನ್ನು ಗುರುತಿಸಿದ್ದು ರಾಜ್ಯದಲ್ಲಿ ಮಲ ಹೊರುವವರು 2 ಲಕ್ಷ ಇದ್ದಾರೆನ್ನುವುದು ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ರಾಜ್ಯದಲ್ಲಿ 18 ಜಿಲ್ಲೆಗಳಲ್ಲಿ ಜಾಥಾ ಸಂಚರಿಸಿ ಜಾಗೃತಿ ಮೂಡಿಸಲಿದೆ ಎಂದು ತಿಳಿಸಿದರು. ಸಫಾಯಿ ಕರ್ಮರಾಜು ಕಾವಲು ಸಮಿತಿ ಕರ್ನಾಟಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ. ರಾಜಣ್ಣ, ಕುಂಚಿಗನಹಾಳ ಮಹಲಿಂಗಪ್ಪ, ರಾಮುಡು ಪದ್ಮಕ್ಕ, ವೀರಣ್ಣ ಗೌರಣ್ಣ ಇನ್ನೂ ಅನೇಕರು ಸಂದರ್ಭದಲ್ಲಿದ್ದರು. ವರದಿ ಹರೀಶ್, ಚಿತ್ರದುರ್ಗ. ನಿಷೇಧ ಆಗಬೇಕು ಅಂತಕ್ಕಂಥದ್ದು ಕಳೆದ 4 ವರ್ಷದಿಂದ ನಮಗೆಲ್ಲ ಗೊತ್ತಿರೋಂಗೆ ಚಿತ್ರದುರ್ಗ ಜಿಲ್ಲೆ ಕಳೆದ 6 ವರ್ಷಗಳಿಂದ 6 ವರ್ಷಕ್ಕಿಂತ ಜಾಸ್ತಿನೇ ಆಯಿತು. ಇರ್ತಕ್ಕಂಥ ಮಲ ಸ್ವಚ್ಛ ಮಾಡುವಂತ ಕಾರ್ಮಿಕರನ್ನ ನಾವು 2012, 13, 14 ಸಂದರ್ಭದಲ್ಲೇ ಇಲ್ಲಿ ಬಂದು ಫ್ಯಾಕ್ಟ್ ಫೈಂಡಿಂಗ್ ಮಾಡಿ ಕಾಲೋನಿಗಳಿಗೆ ವಿಸಿಟ್ ಮಾಡಿ ಅವ್ರು ಕೆಲಸ ಮಾಡಿ